ನನ್ನ ಹೆಸರು ಡಾಕ್ಟರ್ ಹೆಬ್ಬಾಲೆ ಕೆ ನಾಗೇಶ್ ಅಂತ ಹೇಳಿ. ನಾನು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸುಮಾರು 29 ವರ್ಷಗಳ ಕಾಲ ಅಲ್ಲಿ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸಿದೆ. ಆ ಸಂದರ್ಭದಲ್ಲಿ ನಾನು ಬೇರೆ ಬೇರೆ ರೀತಿಯ ವಿಶ್ವವಿದ್ಯಾಲಯದ ಹುದ್ದೆಗಳನ್ನು ನನಗೆ ನನ್ನ ಕೆಲಸವನ್ನು ಗುರುತಿಸಿ ಆಗ ಇದ್ದಂಥ ವೈಸ್ ಚಾನ್ಸಲರ್ಗಳು ನನಗೆ ಅನೇಕ ಹುದ್ದೆಗಳನ್ನು ಕೊಟ್ಟರು. ಅದರಲ್ಲಿ ಜಾನಪದ ವಿಭಾಗದ ಮುಖ್ಯಸ್ಥನಾಗಿ, ಹಾಗೆಯೇ ಅನೇಕ ವಿಚಾರ ಸಂಕಿರಣಗಳು, ದೇಸಿ ಸಮ್ಮೇಳನಗಳು ರಾಜ್ಯ ಮತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ನಾನು ಆ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೆ. ಅದೇ ರೀತಿ ನಾನು ಚಿತ್ರಕಲೆಯ ನಿರ್ದೇಶಕನಾಗಿ ಕರ್ನಾಟಕದಾದ್ಯಂತ ಸುಮಾರು 220 ಚಿತ್ರಕಲೆಗಳ ನಿರ್ದೇಶಕನಾಗಿ ಕಾರ್ಯನಿರ್ವಹಣೆಯನ್ನು ನಾನು ಅಲ್ಲಿ ಮಾಡಿದೆ. ಅದೇ ರೀತಿ ಸಂಗೀತ ಮತ್ತು ನೃತ್ಯ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿ ಮತ್ತು ಮುಖ್ಯಸ್ಥನಾಗಿ ಸುಮಾರು 3 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ, ಸಂಗೀತಕ್ಕೆ ಸಂಬಂಧಪಟ್ಟಂಥ ಕರ್ನಾಟಕ ಸಂಗೀತ ಇರ್ಬೋದು, ಬೇರೆ ಬೇರೆ ಜಾನಪದ ಸಾಹಿತ್ಯ, ಜನಪದ ಸಂಗೀತ, ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು, ವಿಚಾರ ಸಂಕಿರಣಗಳನ್ನು ಅಲ್ಲಿ ಹಮ್ಮಿಕೊಂಡು ಕೆಲಸವನ್ನು ಮಾಡಿದೆ. ಅದೇ ರೀತಿ ನೃತ್ಯ ಮತ್ತು ಚಿತ್ರಕಲೆ ಅಲ್ಲೂ ಕೂಡ ನಾನು ಮುಖ್ಯಸ್ಥನಾಗಿ ಕೆಲಸವನ್ನು ನಿರ್ವಹಿಸಿದೆ. ಸುಮಾರು 35 ಕೃತಿಗಳನ್ನು ನಾನು ರಚನೆ ಮಾಡಿದ್ದೀನಿ. ಆ 35 ಕೃತಿಗಳಲ್ಲಿ ಸಾಹಿತ್ಯದ ಕೃತಿಗಳು, ಅದೇ ರೀತಿ ಕತೆ, ಕಾದಂಬರಿ, ಸಣ್ಣ ಕತೆ, ವಿಮರ್ಶೆ ಮತ್ತು ಸುಮಾರು 200ಕ್ಕೂ ಹೆಚ್ಚು ಲೇಖನಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಾನು ಬರೆದೆ. ನನ್ನ ಕುರಿತೆ ಈಗ ಅಧ್ಯಯನಗಳು ನಡೆದಿವೆ. ಅದರಲ್ಲಿ MPhil ಅನ್ನು ನಮ್ಮ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿ ಅಲ್ಲಿ MPhil ಪದವಿಯನ್ನು ವಿದ್ಯಾರ್ಥಿಗಳು ಶರಣಮ್ಮ ಬಸಪ್ಪ ಅನ್ನೋರು ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಸುಮಾರು 45ರಿಂದ 50 ಡೆಸರ್ಟೇಷನ್ಗಳನ್ನು ಕನ್ನಡ ಜಾನಪದ ಸಮಗ್ರ ಸಾಹಿತ್ಯ ಕುರಿತು ನನ್ನ ಬಗ್ಗೆ ಅಧ್ಯಯನವನ್ನು ಮಾಡಿದ್ದಾರೆ. ಅದೇ ರೀತಿ ಈಗ PhD ಸಂಶೋಧನೆಯನ್ನು ಕೂಡ ನನ್ನ ಕುರಿತು ಇಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇದೆ. ಹಾಗೆಯೇ ಹೈದರಾಬಾದು ಮತ್ತು ಬೆಳಗಾವಿ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ನನ್ನ ಕೃತಿಗಳ ಬಗ್ಗೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಕೃತಿಯನ್ನು ಅಳವಡಿಸಿ ಅದನ್ನು ಅಧ್ಯಯನವನ್ನು ಮಾಡಿರ್ತೇನೆ. ಈಗ ಈಗ ಅಂಬಲಿ ಅನ್ನುವಂಥದ್ದು ಇದು ಎಲ್ಲ ಸಮುದಾಯಗಳನ್ನು ಪ್ರತಿನಿಧಿಸುವಂತಹ ಒಂದು ಕೃತಿ. ಯಾಕೆ ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ದಲಿತರಿಗೆ ಅನ್ನವಿಲ್ಲದಂಥ ಕಾಲದಲ್ಲಿ ಹೇಗೆ ಇದು ನೆರವಾಗ್ತದೆ ಅನ್ನೋದು ಇದರ ಚಿಂತನೆ. ಇದರ ಹಸಿವಿನಿಂದ ಹೊರಹೊಮ್ಮಿದಂಥ ಕೃತಿಯೇ ಅಂಬಲಿ ಕೃತಿ. ಈ ಕೃತಿ ಒಳಗೆ ನನ್ನ ಒಬ್ಬನ ಕಥನವಲ್ಲ, ಇದು ನನ್ನ ಪೂರ್ವಿಕರ ನಿಟ್ಟುಕೊಂಡು ಅವರು ಹಸಿವನ್ನು ಹೇಗೆ ಅವರು ನೀಗಿಸಿದ್ರು, ಅದರ ನಂತರದಲ್ಲಿ ನನ್ನ ಕಾಲಘಟ್ಟದಲ್ಲಿ ಹೇಗೆ ಅದು ಪ್ರಸ್ತುತವಾಗಿದೆ, ಮುಂದಕ್ಕೆ ಹೇಗೆ ಅದು ಜೀವಂತವಾಗಿ ಇರ್ತದೆ. ಈ ಸೂರ್ಯ ಮತ್ತು ಚಂದ್ರ ಇರುವವರೆಗೂ ಕೂಡ ಈ ಅಂಬಲಿಯನ್ನು ಒಂದು ಹಸಿವು ಕಥನವಾಗಿ ನಿರಂತರವಾಗಿ ನಿಂತ ನೀರಾಗದೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಹರಿತಾ ಇರ್ತದೆ. ಅದು ಜಪಾನಲ್ಲಿರಲಿ, ಅಮೆರಿಕದಲ್ಲಿರಲಿ, ಭಾರತದಲ್ಲಿರಲಿ, ಅಥವಾ ನುಳಿದ ಯಾವುದೇ ವಿದೇಶಗಳಿಗೂ ಹೋದರೂ ಕೂಡ ಅಲ್ಲಿ ತನ್ನ ಅಸ್ತಿತ್ವವನ್ನು, ತನ್ನ ಮೌಲ್ಯವನ್ನು, ತನ್ನ ಆಕರ್ಷಣೆಯನ್ನು ಅದು ಆರೋಗ್ಯ ದೃಷ್ಟಿಯಿಂದನೂ ಮಾಡಿದೆ, ಹಾಗೂ ಬದುಕಿನ ದೃಷ್ಟಿಯಿಂದಲೂ ಕೂಡ ಈ ಅಂಬಲಿ ಅನ್ನೋ ಕೃತಿ ಅದರ ಶಕ್ತಿಯನ್ನು ಪಡ್ಕೊಳ್ತದೆ ಅಂತ ಅನ್ನೋದು ನನ್ನ ಭಾವನೆ. ನನ್ನ ಹೆಸರು ಡಾಕ್ಟರ್ ಹೆಬ್ಬಾಲೆ ಕೆ ನಾಗೇಶ್ ಅಂತ. ನಾನು ಸುಮಾರು 30 ವರ್ಷಗಳ ಕಾಲ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿ, ಜಾನಪದ ವಿಭಾಗದಲ್ಲಿ ಚೇರ್ಮನ್ ಆಗಿ, ಮುಖ್ಯಸ್ಥನಾಗಿ, ಹಾಗೆ ಪ್ರಸಾರಂಗದಲ್ಲಿ ನಿರ್ದೇಶಕನಾಗಿ ಸುಮಾರು 500 ಪುಸ್ತಕಗಳನ್ನು ಆವಾಗ ನಾನು ಮುದ್ರಣ ನನ್ನ ನೇತೃತ್ವದಲ್ಲಿ ಆಯಿತು. ಅದೇ ರೀತಿ ರಿಜಿಸ್ಟ್ರ್ ಇವ್ಯಾಲ್ಯೂಯೇಷನ್ ಆಗಿದ್ದೆ ನಾನು. ಆ ಸಂದರ್ಭದಲ್ಲಿ ಕೂಡ MA, PhD, D.Litt ಮತ್ತು ಹಾಗೆಯೇ ಎಕ್ಸಾಮಿನ D.Litt ಮತ್ತು MA, PhD ಇವುಗಳ ಅಧ್ಯಯನಕ್ಕೆ ಬಂದಂಥವರ ಕೂಡ ಇದೊಂದು ಸ್ವಲ್ಪ ರಿಪೀಟ್ ಆಯಿತು.